वास्तव न्यूज में स्वागत है आपका। मैं हूं सरदार। विजयपुर शहर में आप कभी ना कभी होटल जलता है, कभी घर, कभी दुकान तो कभी मकान। अब तो यहाँ पर ना जाने कब किस वक्त कौन सी फैक्ट्री जल जाती है, कौन सा दुकान जल जाता है पता नहीं, मगर इस पर ऐसा ही जलते जलते एक कार शोरूम जलकर खाक हो गया। मगर विजयपुर शहर के एमएलए का अब वहां पर जाकर ये कहना है ताकि ऐसे कैसे जल सकता है। हमने भी एक एपिसोड में ऐसा ही कहा था, ये जला दिया है या जल गया है अचानक। तो यहाँ पर शोरूम अगर जलता है तो क्या वजह होगी, आखिर क्या कारण होगा, आखिर किस तरह से जला होगा। चलिए, एक जल गया तो और बात है, दो जल गया तो और बात है, ऐसे ही ना जाने कितनी दुकानें जल गए और कितनी फैक्ट्रियां जल गए, ना जाने कितने होटल जल गए और ना जाने ऐसे बहुत सारे। हमें वास्तव न्यूज को भी खबर लग गई ताकि यहाँ पर लोगों का भी यही कहना है ऐसे कैसे शॉर्ट सर्किट होता है, ऐसे कैसे जल जाता है। तो इस पर बसंतगौड़ा पाटिल एथनाल आप यही कहते हैं इस जलने के पीछे कानूनी कार्रवाई जरूर करना चाहिए। कानूनी कार्रवाई कराने का यहाँ पर ये भी कहा है मीडिया के जरिए। और ये शोरूम जल गया है मगर यहाँ पर कुछ नुकसान हो गया है और कुछ इंश्योरेंस क्लेम के लिए कह देते हैं, मगर शोरूम जलना ये कोई मामूली बात नहीं है। मगर इतना बड़ा शोरूम लापरवाही पर कैसे जल सकता है, इसके पीछे आप बसंतगौड़ा पाटिल एथनाल का यही शक जताता है ये जल गया है या जलाया गया है। तो इस पे कानून कार्रवाई का आप कहना चाहते हैं और कुछ लोगों से बात कर इस शोरूम के मालिक को यानी कि कुछ अनुदान या कुछ पैसों की आप वो मदद करने की आप ये कहने लग गए। ताकि बहुत सारे ऐसे विजयपुर शहर में दुकान होटल ऐसे बहुत सारे जल गए हैं, मगर उसी तरह आज शोरूम जल जाता है तो इस पर जरूर कुछ न कुछ शक जताता तो है। मगर इस पर कानूनी कार्रवाई होने के बाद ही पता चलता है ताकि ये अचानक जल गया या फिर जलाया गया। तो इस पर बसंतगौड़ा पाटिल एथनाल का किस तरह से बयान देते हैं तो आइए देखेंगे एक रिपोर्ट में। ನೋಡಿ, ಈಗ ಭಾಳ 3-4 ಘಟನೆ ಅದು ವಿಜಯಪುರನಾಗ. ಅದು ರಾತ್ರಿ 1 ರಿಂದ 3 ಗಂಟೆ ಒಳಗೆ ಆಗ್ಲಕತ್ತಾವ. ಅದು ಏನೈತು ಅನ್ನೋಂಥದ್ದನ್ನು ತನಿಖೆ ಆಗಬೇಕು. ಯಾಕಂದರೆ ಈ ರೀತಿ ಬಿಜಾಪುರನಲ್ಲಿ ಒಂದು ಅರಿವಿ ಅಂಗಡಿ ಸುಟ್ಟು, ಮೊನ್ನೆ ಒಂದು ಹೋಟೆಲ್ ಸುಟ್ಟು, ನಾನು ನೋಡಕತ್ತಿದ್ದು 3ನೇ ಪ್ರಕರಣ. ಇವತ್ತು ಅವೆಲ್ಲ ಇನ್ಶೂರೆನ್ಸ್ ಎಲ್ಲ ಕೇಳಿದೆ. ಒಂದು ಸುಮಾರು 22 ಕಾರುಗಳು ಸುಟ್ಟಾವೆ. 22ರ ಒಂದು 10 ಇನ್ಶೂರೆನ್ಸ್ ಇದೆ. ಇನ್ನು ಉಳ್ಕಿದ್ದೇನು ಮಾಡಿರ್ತಾರೆ, ಈಗ ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಅಂತೇಳಿ ಮಾಡ್ತಾರೆ. ಥರ್ಡ್ ಪಾರ್ಟಿ ಅಂದರೆ ಯಾರು, ಯಾರಿಗಾದರೂ ಅಪಘಾತ ಆದರೆ ಅವ್ರಿಗೆ ಪರಿಹಾರ ಅಷ್ಟೇ, ವಾಹನಕ್ಕಾಗಲಿ ಮಾಲಕ್ಕಾಗಲಿ ಯಾವುದೇ ಪರಿಹಾರ ಇರುತ್ತೆ. ಹಿಂಗೊಂದು ಇದು ಇರೋದ್ರಿಂದ ಅವ್ರಿಗೇನು ಇನ್ಶೂರೆನ್ಸ್ ಸಿಗುವಂಥ ಯಾವುದೇ, ಮತ್ತು ಇವ್ರದ್ದು ಇನ್ಶೂರೆನ್ಸ್ ಮುಗಿದೋಗೈತೆ. ಅಲ್ಲ, ಅಂಗಡಿದು ಇನ್ಶೂರೆನ್ಸ್, ಅದೇ ಅಂಗಡಿದು ಇನ್ಶೂರೆನ್ಸ್ ಮುಗಿದೈತೆ. ಆದ್ರೆ ಒಂದು ಮಾತ್ರ ಐತೆ ಅದರೊಳಗೆ, ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅಲ್ಲಿ ಸಾಲ ತೊಗೊಂಡಾರ. ಯಾವಾಗಲೂ ಯಾವುದೇ ಬ್ಯಾಂಕರ್ಸು ಸಾಲ ಕೊಡ್ತಾರಲ್ಲ, ಅದು ವಾಹನ ಕೊಡಲಿ ಅಂಗಡಿ ಕೊಡಲಿ, ಇವ್ರು ಇನ್ಶೂರೆನ್ಸ್ ಮಾಡ್ಲಿಕ್ಕಂದ್ರೂ ಅವ್ರು ಪ್ರತಿ ವರ್ಷ ರಿನ್ಯೂವಲ್ ಡೇಟಿಗೆ ಅವ್ರು ಮಾಡಿಬಿಟ್ಟಿರ್ತಾರೆ. ಆಟೋಮೆಟಿಕ್ ಅವ್ರು ಮಾಡಿ ನಮ್ಮ ಖಾತೆಗೆ ಅವ್ರು ಖರ್ಚು ಹಾಕಿಬಿಟ್ಟಿರ್ತಾರೆ ಇನ್ಶೂರೆನ್ಸ್. ಅದು ಏನಾಗೈತೆ ಅದನ್ನು ನೋಡತ್ತೇಳೀನಿ ನಾನು. ಇದೊಂದು ವಿಶೇಷ ಪ್ರಕರಣದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ, ಸಾಧ್ಯ ಆದಷ್ಟು ಒಂದು ಮಾನವೀಯ ದೃಷ್ಟಿಯಿಂದ ಪರಿಹಾರ ಕೊಡಲಿಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮಾತಾಡ್ತೀನಿ, ನಮ್ಮ ಮುಖ್ಯಮಂತ್ರಿಗಳಿಗೂ ಮಾತಾಡ್ತೀನಿ. ಅದೇ ರೀತಿ ವೈಯಕ್ತಿಕವಾಗಿ ನಾನು ಅವ್ರಿಗೆ ಹೇಳಿನೂ ಒಂದು 5 ಲಕ್ಷ ರೂಪಾಯಿ ನಾನು ಕೊಡ್ತೀನಿ. ಇನ್ನೂ ಏನು ಸಹಾಯ ಮಾಡಬೇಕು, ಯಾಕಂದ್ರೆ ನಮ್ಮ ಮೋಟ್ರ್ ಮಾಲೀಕರೆಲ್ಲ ನಮ್ಮ ಸದಸ್ಯರಿದು ಗಾಡಿಗಳು ಇಲ್ಲೇ ಬರ್ತಾವೆ. ಎಲ್ಲರ ಅಭಿಪ್ರಾಯ ಒಳ್ಳೆಯದಿದೆ. ಪಾಪ ಭಾಳ ಕಷ್ಟದಿಂದ ಸಣ್ಣ ಒಂದು ಉದ್ಯೋಗ ಮಾಡ್ಕೊಂಡು ಇಲ್ಲಿವರೆಗೆ ಬಂದಾನ. ನಾವೆಲ್ಲ ಜವಾಬ್ದಾರಿ ಸಮಾಜದ್ದು ಎಲ್ಲರೂ ಎತ್ತಿ ಹಿಡಿಬೇಕು. ಆ ರೀತಿ ಏನೇನು ಸಹಾಯ ಆಗ್ತದೆ ನನ್ನ ವೈಯಕ್ತಿಕ ಮತ್ತು ಸರ್ಕಾರದಿಂದ ನಾವು 100ಕ್ಕೆ 100 ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ಈಗ ರಾಜಕೀಯವಾಗಿ ಮಾತಾಡಬೇಕಾಗಿತ್ತು. ಆ ಕಾಲಕ್ಕಾಗಿ ತಾತ್ಕಾಲಿಕವಾಗಿ ಎಲ್ಲ ಸ್ಟಾಪ್ ಆಗಿತ್ತು. CM ಸ್ಥಾನದ ಜಗಳ ಕೂಡ ಗುದ್ದಾಟ ಎಲ್ಲ
ಅದು ಇದೀಗ ಅಧಿವೇಶನ ಮುಗಿದ ತಕ್ಷಣನೇ ಶುರುವಾಗಿದೆ ಸರ್. ಮತ್ತೆ ಯತೀಂದ್ರ ಅವ್ರು ಮತ್ತೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವರು 5 ವರ್ಷ ಅವರೇ CM ಆಗ್ತಾರೆ. ಅವಾಗ ನಮ್ಗೆ ನಾನು ಕೊನೆಯ ದಿವಸ ನಾ ಭಾಷಣ ಮಾಡಿ ವಾಪಸ್ ಬರೋ ಮುಂದೆ ಕೆಲವೊಂದು ಕಾಂಗ್ರೆಸ್ ಮಿತ್ರರು ಸಿಕ್ಕಿದ್ರು. ನಾಳೆಯಿಂದ ಮತ್ತೆ ಪ್ರಾರಂಭ ನಮ್ಮ ಯುದ್ಧ ಆಗ್ತಾಯಿದೆ. ಆ ರೀತಿ ಯುದ್ಧ ಪ್ರಾರಂಭ ಆಗಿದೆ. ಏನು ಮಾಡ್ತಾರೆ ಏನಾಗ್ತದೆ ನೋಡ್ಬೇಕು ಅಷ್ಟೇ. ನಮಗೆ ಭಾಳ ಚಿಂತೆ ಇರೋದೇನೆಂದ್ರೆ ಇವ್ರ ಜಗಳದಿಂದ ಕರ್ನಾಟಕ ಅಭಿವೃದ್ಧಿ ಸಂಪೂರ್ಣ ಸ್ಥಗಿತ ಆಗಿದೆ. ಯಾವ ಇಲಾಖೆಯಲ್ಲೂ ಸಹ ಇವತ್ತು ನೇಮಕಾತಿ ಆಗ್ತಾಯಿಲ್ಲ. ಮೊದಲೇದ ಇವತ್ತು ನಿರುದ್ಯೋಗ ಯುವಕರಿಗೆ ನೇಮಕಾತಿ ಪ್ರಕ್ರಿಯೆನೇ ಪ್ರಾರಂಭ ಆಗ್ತಾಯಿಲ್ಲ. ಅದ್ರ ಜೊತೆಗೆ ಅಭಿವೃದ್ಧಿ ಆಗ್ತಾಯಿಲ್ಲ. ಇನ್ನೂ ಇವ್ರ ಜಗಳನೇ ಕೇಳೋದು, ಅವರೊಂದು ಸ್ಟೇಟ್ಮೆಂಟ್ ಕೊಡೋದು, ಇವರೊಂದು ಸ್ಟೇಟ್ಮೆಂಟ್ ಕೊಡೋದು. ಮೊನ್ನೆ ನಾವು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೀನಿ, ನೀವು ಇನ್ನೆಷ್ಟು ದಿವಸ ಮುಖ್ಯಮಂತ್ರಿ ಇರ್ತೀರಿ ಗೊತ್ತಿಲ್ಲ, ಒಳ್ಳೆಯದು ಮಾಡುವಂಥ ಕೆಲಸ ಮಾಡಿರಿ. ಈ ಜಗಳಿನಿಂದ ನಮ್ಮ ಅಭಿವೃದ್ಧಿ ನಿಂತವೆ. ನೀರಾವರಿ, ಕೃಷ್ಣಾ ನೀರಾವರಿಗೆ ಸರಿಯಾದ ಹಣ ಸಿಕ್ಕಿಲ್ಲ. ಗುತ್ತಿಗೆದಾರರ ಬಾಕಿ ಸುಮಾರು 30,000 ಕೋಟಿ, 38,000 ಕೋಟಿ ಬಾಕಿ ಇದೆ. ಬರೀ ಆ ಹಿಂದೆ ಸರ್ಕಾರ ಇತ್ತು, ಈ ಸರ್ಕಾರ ಇತ್ತಂದ್ರೆ ಕೊನೆಗೆ ಆ ಜಗಳದಾಗ ಬಡವಾಗೋದು ಜನ. ಅದಕ್ಕೆ ನಿಮ್ಮ ಜಗಳ ಜಲ್ದಿ ಬೇಗ ಮುಗಿಸೋರಿ. ಏನು ನಿರ್ಣಯ ಮಾಡಿರಿ, ಮಾಡೋದಾಗಲಿಕ್ಕಂದ್ರೆ ಕರ್ನಾಟಕ ವಿಧಾನಸಭೆ ವಿಸರ್ಜನೆ ಮಾಡಿ. ಹೊಸದಾಗಿ ಜನಾದೇಶ ಪಡಿ. ನಿಮ್ಮ ಮುಖ್ಯಮಂತ್ರಿಗಳ ಒಂದು ಇದರದಿಂದ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಯಾವುದೇ ನೋಡ್ರಿ ಇವತ್ತು ಎಷ್ಟೋ ಹಗರಣಗಳಾಗ್ಲಕತ್ತವು, ದೊಡ್ಡ ದೊಡ್ಡ ಹಗರಣ ಆಗ್ಲಕತ್ತವು. ಅದು ದುರ್ದೈವ ಅಂದ್ರೆ ಯಾರು ವಿಧಾನಸಭೆಯಲ್ಲಿ ಮಾತಾಡಬೇಕು ಅವರು ಅಟೆಂಡೆಂಟೇ ಇರೋದಿಲ್ಲ. ಧರಣಿ ಮಾಡ್ಲಕತ್ರ ಹೋಗಿ ಅವ್ರ ಆಡಳಿತ ಪಕ್ಷ ಮಂತ್ರಿಗಳೋಡ ಹಲ್ಕಿ ಸೋದ್ಕೊಂಡಿರ್ತಾರೆ. ಇವ್ರು ಹೆಂಗೆ ವಿರೋಧ ಪಕ್ಷ? ಪಾಪ ಅಶೋಕ ಹೋರಾಟ ಮಾಡ್ಲಕತ್ತಾರ. ಅಶೋಕನ ಜೋಡಿ ಯಾರೂ ಇಲ್ಲಲ್ಲ. ಭಾಳ ನಮ್ಮ ಸುನೀಲ್ ಕುಮಾರ್ ಒಬ್ಬ ಬೆಂಬಲ ಕೊಡ್ತಾ ಇದ್ದಾನೆ. ರಾಜ್ಯಾಧ್ಯಕ್ಷಂತರೂ ಇರೋದೇ ಇಲ್ಲ. ನೋಡಿದ್ರೆ ಮಾನ್ಯ ಹೋರಾಟ ಮಾಡ್ಲಕತ್ತಾರೆ ಇವರೆಲ್ಲ. ನಾನಂತರೂ ಹೋರಾಟ ಮಾಡಲಿಲ್ಲ. ನಾ ಮಾತಾಡಬೇಕಾಗಿತ್ತು ಈ ನರೇಗಾ ಇದ್ರ ಬಗ್ಗೆ ಜನರಿಗೆ ಗುರ್ತಾಗಬೇಕು. ಮೋದಿಯವರು ಏನು ಬದಲಾವಣೆ ಮಾಡಿದ್ರು, ಇದರಿಂದ ಏನು ಲಾಭ ಆಗ್ತದೆ ಅದನ್ನೂ ಹೇಳಬೇಕಲ್ಲ. ಬರೀ ನಾವು ಧರಣಿ ಕೂತೀವಿ, ಭ್ರಷ್ಟಾಚಾರದ ತಿಮ್ಮಾಪುರ ಮ್ಯಾಗೆ ಇಷ್ಟು ನೀವು ಹೋರಾಟ ಮಾಡ್ಲಕತ್ತೀರಿ. DK ಶಿವಕುಮಾರ್ ಬಂದಾಗ ಯಾಕೆ ಮೌನ ಇತ್ತು BJP? ಏನೂ ಅವ್ರ ಮ್ಯಾಗ ಒಂದು ಪ್ರತಿಭಟನೆ ಮಾಡಲಿಲ್ಲ. ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಆಯ್ತಲ್ಲ, 5,000 ಕೋಟಿ ರೂಪಾಯಿ ಅಂತರೂ ಲೆಕ್ಕಕ್ಕೇನೂ ಸಿಕ್ಕಿಲ್ಲ. ಇನ್ನು ಆ ಲೆಕ್ಕಕ್ಕೇ 5,000 ಕೋಟಿ ಕೊಟ್ಟಿಲ್ಲ ಅಂದ್ರೆ ಒಂದು ತಿಂಗಳ ಕಂತೆ ಹರಿಸ್ಬಿಟ್ಟಾರೆ ಮಹಿಳೆಯರು ಕೊಡೋಂಥದ್ದು. ಅದಕ್ಕೆ ಏನು ಮಾಡಿದ್ರು ಭಾಳ ಖಂಡಿಸಿದ್ರು, ಸಭಾತ್ಯಾಗ ಮಾಡೋದು. ಆದರೆ ತಿಮ್ಮಾಪುರದ ಒಂದಾಗಿ ಇದು ಏನಂದ್ರೆ ನಿಮ್ದು ಏನೇನು ರಾಜಕೀಯ ಐತಿ, ನಿಮ್ಮ ಒಳಗೆ ಒಪ್ಪಂದ ಏನದವು ಏನಂದ್ರೆ DK ಶಿವಕುಮಾರ್ ಬಂದ್ರೆ ನಾವು ಹೋರಾಟ ಮಾಡೋದಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ದು ಬಂದ್ರೆ ಹೋರಾಟ ಮಾಡೋದಿಲ್ಲ, ತಿಮ್ಮಾಪುರದ ಬಂದ ಕೂಡ ನಾವು ಹೋರಾಟ ಮಾಡ್ತೀವಿ, ರಾಜ್ಯಾದ್ಯಂತ ಅಡ್ಡಾಡ್ತೀವಿ. ಅದ್ಯಾವುದೋ ಪಾದಯಾತ್ರೆ ಮಾಡಿದ್ರು ಮೈಸೂರಿಗೆ. ವಾಲ್ಮೀಕಿ ಹಗರಣ 184 ಕೋಟಿಯಲ್ಲಿ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಒಪ್ಕೊಂಡ್ರು. ಯತ್ನಾಳ್ರಿ 184 ಕೋಟಿ ಆಗಿಲ್ಲ, 84 ಕೋಟಿ. ಅದಕ್ಕೆ ನಾ ಹೇಳಿದೆ, ಇಷ್ಟು ತಿಂದರು ಅಷ್ಟೇ, ಅಷ್ಟು ತಿಂದರು ಅಷ್ಟೇ ಮುಖ್ಯಮಂತ್ರಿಗಳು. ನೀವು ಬಡವ್ರು ರೊಕ್ಕ ತಿಲ್ಲಕತ್ತೀರಿ, ದಲಿತರು ರೊಕ್ಕ ತಿಲ್ಲ. SCPD HP ಬಗ್ಗೆ ಮಾತಾಡೋದಿಲ್ಲ. ಸುಮಾರು 30,000 ಕೋಟಿ ರೂಪಾಯಿ ಇವತ್ತು ಡೈವರ್ಟ್ ಮಾಡ್ಕೊಂಡಾರೆ. ನಾವು ಮನೆ ವಿಧಾನಸಭೆಯಲ್ಲಿ ಹೇಳಿದೆ, ಮತ್ತು ನೀವು SC ST ಕಾಳಜಿ ಮಾಡ್ತೀನಿ ಅಂತೀರಿ, ಅವ್ರದ್ದು ರೊಕ್ಕ ತಿತ್ತೀರಿ. ಬರೀ ಮೈನಾರಿಟಿಗಳು ನೀವು ರೊಕ್ಕ ಕೊಡ್ಲಾಕತ್ತೀರಿ. ಇವತ್ತು ಸಾಲ ಮನ್ನಾ ಇದು ಬಡ್ಡಿ ಮನ್ನಾ ಮಾಡ್ಯಾರ ಅಂದ್ರೆ ಉಳ್ಕಿದ ಬಡವ್ರು ಅಲ್ಲ, ಎಲ್ಲ ಬಡವ್ರದ್ದು ಮನ್ನಾ ಮಾಡ್ರಿ. ಆ ಸಾಲ ತೊಗೊಂಡವ ಅವ ಬಡವ ಇದ್ದಂದ್ರೆ ಅವ ಯಾವುದೇ ಜಾತಿಗೆ ಸೇರಿದ್ರೂ ಸಹಿತ ಅವ ಬಡವನೇ. ಅವ್ರಿಗೆಲ್ಲರಿಗೂ ಸಮಾನವಾಗಿ ನೀವು ಜಾತ್ಯತೀತನ ಸಮಾನವಾಗಿ ನೋಡ್ಕೊರಿ. ಒಂದೇ ವರ್ಗಕ್ಕೆ ಮನ್ನಾ ಮಾಡೋದು, ಅದೇ SC ST ರೊಕ್ಕ ತಿನ್ನೋದು, ಇನ್ನೊಂದು ಹಿಂದುಳಿದ ವರ್ಗದವ್ರದ್ದು ಸಾಲ ಮನ್ನಾ ಮಾಡೋದಿಲ್ಲ. ಈ ಎಲ್ಲ ದ್ವಂದ್ವ ನೀತಿ ಅನ್ನೋದ ಈ ಸರ್ಕಾರದ್ದು ಜನ ಬೇಸರಾಗೈತಿ. ಅದಕ್ಕೆ ನಾ ಇಷ್ಟೇ ಹೇಳ್ತೀನಿ, ನಿಮ್ಗೆ ವಿಫಲರಾಗಿರಿ. ಸಿದ್ದರಾಮಯ್ಯನವ್ರು ಈ ಟರ್ಮ್ ವಿಫಲರಾಗ್ಯಾರ. ಮೊದಲಿನ ಸಿದ್ದರಾಮಯ್ಯ ಇಲ್ಲ ನಾ ಹೇಳೋದಿಲ್ಲ, ಕಾಂಗ್ರೆಸ್ನವ್ರು ಹೇಳಕತ್ತಾರೆ. ಆ ಸಿದ್ದರಾಮಯ್ಯನವ್ರ ಒಂದು ಏನು ಇದು ಇತ್ತು, ಈಗ ಉಳಿದಲ್ಲ. ಯಾಕಂದ್ರೆ ಈ ದಿನ DK ಶಿವಕುಮಾರ್ ಕಿರಿಕಿರಿ, ದಿನ ಮೆಂಟಲಿ ಟಾರ್ಚರ್. ಇವತ್ತು ನೋಡ್ರಿ ಗುತ್ತಿಗೆದಾರ ಪಾಪ ಅವ್ರು 5 ರೂಪಾಯಿ 10 ರೂಪಾಯಿ ಬಡ್ಡಿ ಅಂತಂದು ಅದೇ ಹೇಳಿದೆ. ನೀವು ಏನಾರ ಮಾಡಿರಿ, ಆ ಗುತ್ತಿಗೆದಾರ ರೊಕ್ಕ ಕೊಡ್ರಿ. ಅವ್ರು ಕೊಟ್ಟರೆ ಡೆವಲಪ್ಮೆಂಟ್ ಆಗ್ತದೆ ಕರ್ನಾಟಕ. ಈ ಗುತ್ತಿಗೆದಾರ ರೊಕ್ಕನೇ ಕೊಡಲಿಲ್ಲ ಅಂದ್ರೆ ಅವ್ರು ಹೆಂಗೆ ರೋಡ್ ಮಾಡ್ತಾರೆ, ಹೆಂಗೆ ಕೆನಾಲ್ ಮಾಡ್ತಾರೆ. ಅದಕ್ಕೆ ಇಷ್ಟೇ ಇವ್ರ ಮುಂದೆ ಇರೋದು. ಸರಿಯಾಗಿ ಮಾಡೋದಿದ್ರೆ ಸಿದ್ದರಾಮಯ್ಯನವ್ರು ಮುಂದುವರೀಲಿ, ಇಲ್ಲಾಂದ್ರೆ ವಿಸರ್ಜನೆ ಮಾಡಿ. ಇವರೇನು ಮಾಡಿದ್ದು ಕರೆಕ್ಟ್ ಇದೆ ಅಂತ ಇನ್ನು ನಿಮ್ಮ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ ಮಾತಾಡುವಾಗ ಹೇಳಿದ್ರು,
ಏನು ದ್ವೇಷ ಭಾಷಣ ಇದೆ, ನಮ್ಮವರೇ ಇದ್ದಾರೆ, ನಮ್ಮಲ್ಲೇ ಇದ್ದಾರೆ, ನೋಡಬೇಕು ಯಾವ ರೀತಿ ಮಾತಾಡ್ತಾರೆ, ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ ಅಂತೇಳಿ ಪರೋಕ್ಷವಾಗಿ ನಿಮ್ಮ ಬಗ್ಗೆ ಮಾತಾಡಿದ್ರು. ನಾ ಪರೋಕ್ಷ ಅಪರೋಕ್ಷ ಮಾತಾಡೋದಕ್ಕೆ ಉತ್ತರ ಕೊಡ್ಕೊತ ಹೋಗೋದಿಲ್ಲ. ಅವರು ಒಬ್ಬ ಕಾಂಗ್ರೆಸ್ಸಿನ ಶಾಸಕರದಾರ ಮತ್ತು ಮಂತ್ರಿ ಅದಾರ, ಅದು ಸಮರ್ಥನೆ ಮಾಡ್ಕೊತ ಅನಿವಾರ್ಯ ಇರ್ತದೆ. ಕೆಲವೊಮ್ಮೆ ಏನಾಗ್ತದೆ, ಆತ್ಮವಂಚನೆ ಮಾಡ್ಕೊಂಡು ನಾವು ಒಪ್ಪಬೇಕಾಗ್ತದೆ. ಈಗ ನಮ್ಮ ಬಿ ಜೆ ಪಿಗೆ ಅದಾರ, ಆತ್ಮವಂಚನೆ ಮಾಡ್ಕೊಂಡು ವಿಜೇಂದ್ರ ಒಪ್ಪ್ಯಾರ. ಏನು ಮಾಡೋದು, ಹೈಕಮಾಂಡ್ಗೆ ಏನು ಅಲ್ಲಕ್ಕೆ ಬರೋದಿಲ್ಲ. ನನಗೆ ಧೈರ್ಯಲ್ಲೇ ಮಾತಾಡೋ ತಾಕತ್ತಿಲ್ಲ. ಈ ಮನೆ ಎಲ್ಲ ಎಮ್ ಎಲ್ ಎಗಳು ಹೇಳ್ತಿದ್ರು, ನೀವು ಬಿ ಜೆ ಪಿಗೆ ಬರ್ಲಿಕ್ಕಂದ್ರೆ ನಮ್ಮ ಮನೆಯಾಗಿರ್ತೀರಿ ಮುಂದಿನ ಸಲ ಅಂತೇಳಿ. ಅದನ್ನೇ ಹೋಗಿ ಅಲ್ಲಿ ಹೇಳಿ ಅಂತೇಳಿ, ಹೊಸ ಅಧ್ಯಕ್ಷ ಬರೋದು, ರಾಷ್ಟ್ರೀಯ ಅಧ್ಯಕ್ಷರು ಹೋಗಿ ಹೇಳ್ರಪ್ಪ ಅವ್ರಿಗೆ, ಅಮಿತ್ ಶಾರ್ಗೆ ಹೋಗಿ ಹೇಳ್ರಿ. ಹಂಗೆ ಎಂ ಬಿ ಪಾಲ್ರು ಹೇಳ್ಬೇಕಾಗ್ತದೆ. ಎಂ ಬಿ ಪಾಲ್ರು ಮುಖ್ಯಮಂತ್ರಿ ಸ್ಪರ್ಧಾ ಕಣದಲ್ಲಿ ಇದ್ದಾರೆ. ಅವರು ಅತ್ಯಂತ ಸಮರ್ಥವಾಗಿ ಅವ್ರ ಪಕ್ಷ ಮತ್ತು ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಂಡು ಅವ್ರ ಧರ್ಮ ಅವ್ರ ಕರ್ತವ್ಯ ಮಾಡಕತ್ತಾರೆ. ನಾನು ನನ್ನ ಧರ್ಮ ನಾ ಕರ್ತವ್ಯ ಮಾಡಕತ್ತೀನಿ. ಬಿ ಜೆ ಪಿ ಅವ್ರ ಧರ್ಮವೂ ಇಲ್ಲ, ಕರ್ತವ್ಯ ಇಲ್ಲ. ಕರ್ನಾಟಕದವರು ವಿಜೇಂದ್ರ ಮಾತು ಕೇಳಿ ಮಕ್ಕೊಂಡು ಮನೆ ಆಗತ್ತೆ. ಈಗ ಅನೇಕ ಬಿ ಜೆ ಪಿ ಕಾರ್ಯಕರ್ತರು ಫೇಸ್ಬುಕ್ ಸಾಮಾಜಿಕ ಜಾಲತಾಣಗಳು ಕೂಡ ಪೋಸ್ಟ್ ಮಾಡ್ತಾರೆ. ಯತ್ನಾಳ್ ಅವರು ಬಿ ಜೆ ಪಿಗೆ ಹೊಸ ಪಕ್ಷನ ಕಟ್ತಾ ಇದ್ದಾರೆ, ಪಕ್ಷ ಕಟ್ಟಬೇಕು, ಕಟ್ಟಿದರೆ ಬಿ ಜೆ ಪಿಯವರೇ ಪರೋಕ್ಷವಾಗಿ ನಿಮಗೆಲ್ಲ ಬೆಂಬಲ ಕೂಡ ಈಗ ನಿಂತಿದೆ ಕಾರ್ಯಕರ್ತರು. ನೋಡಿ, 90% ಬಿ ಜೆ ಪಿ ಒಳಗೆ ಇಂಥ ಲೀಡರ್ಗಳು ಬೇಕಾಗಿಲ್ಲ ಅವ್ರಿಗೆ. ಈ ಡಬಲ್ ಗೇಮ್ ಮಾಡೋದು, ಇವರಿಗೆ ವಿಧಾನಸಭೆ ಒಳಗೆ ಮಾತಾಡೋದು ಧೈರ್ಯ ಇಲ್ಲ ಅಂದಾಗ ನೀವು ಪಕ್ಷ ಹೆಂಗೆ ಕಟ್ತೀರಿ? ಅಟ್ಯಾಕೆ ಮಾಡೋದಿಲ್ಲ, ನೀವು ಅಂಜಿ ಸಾಯ್ತೀರಿ. ನಿಮ್ಮಿಂದ ಪಕ್ಷ ಹಂಗೆ. ಈಗ ನನಗೂ ಅವರು ಬೇಕಾದಷ್ಟು ನನ್ನ ಮ್ಯಾಗೂ ತೊಂದರೆ ಮಾಡ್ತಾರೆ. ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಮಾಡಲಿಲ್ಲ, ಅದನ್ನು ಎದುರಿಸಿ ಸುಪ್ರೀಂ ಕೋರ್ಟ್ ಅವರಿಗೆ ಹೋರಾಟ ಮಾಡಿ ನಾನು ಪರ್ಮಿಷನ್ ತಂದೆ. ಅದಕ್ಕೆ ನೀವು ಬಿ ಜೆ ಪಿ ಒಳಗಿರೋರು ಒಂದು ಕುಟುಂಬಕ್ಕೆ ನೀವು ಬಿ ಜೆ ಪಿ ಕರ್ನಾಟಕ ಮಾರ್ಕೋಬೇಡ. ಸ್ವಾಭಿಮಾನದಿಂದ ಬರ್ರಿ. ಈಗ ಸ್ವಲ್ಪ ಸ್ವಾಭಿಮಾನದಿಂದ ಕೆಲವು ಮಂದಿ ಮಾತಾಡಕತ್ತಾರೆ. ಬಿ ಜೆ ಪಿ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ. ಬಿ ಜೆ ಪಿ ಕಾರ್ಯಕರ್ತರು ಅವರು ಹಿಂದುತ್ವ ಇರುವಂಥ ಕಾರ್ಯಕರ್ತರು. ಅವ್ರಿಗೆ ಬೇಕಾಗಿದ್ದು ಸಮಾನತೆ. ನಾವೇನು ಅನ್ಯ ಧರ್ಮೀಯರಿಗೆ ಅನ್ಯಾಯ ಮಾಡಬೇಕು ಅನ್ನೋದಲ್ಲ. ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಮಾಡಿದಾಗ ನೀವೇನು ಮಕ್ಕೋತೀರಲ್ಲ, ಅದಕ್ಕೆ ಸರ್ಕಾರ ಹೋಯ್ತು. ನಮ್ಮ ಹಿಂದೂ ಕಾರ್ಯಕರ್ತರು ಸತ್ರು, ನೀವೇನು ಅವರಿಗೆ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ, ಅವ್ರಿಗೆ ಇದು ಮಾಡಲಿಲ್ಲ. ಹಿಂಗಾಗಿ ಬಿ ಜೆ ಪಿ ಕಾರ್ಯಕರ್ತರು ನಾರಾಜಾದ್ರೆ ಭಾಳಷ್ಟು ನಾನು ನೋಡ್ತಿರ್ತೀನಿ, ಕಮೆಂಟ್ಗಳು ಬರ್ತಾವೆ, ನೀವು ಜೆ ಸಿ ಬಿ ಪಾರ್ಟಿ ತೆಗೀರಿ, ನಾವೆಲ್ಲ ನಿಮ್ಮ ಪಾರ್ಟಿಗೆ ಬಂದುಬಿಡ್ತೇವೆ. ಆದ್ರೆ ಎರಡು ಮನೆ ವಿಧಾನಸಭೆ ಹಿಂದಿನ ವಿಧಾನಸಭೆದಾಗ ಹೇಳಿದೆ, ಸಿದ್ದರಾಮಯ್ಯನವ್ರು ಹೇಳಿದ್ರು, ಯತ್ನಾಳ್ರಿ ನೀವು ಒಂದು ಹೊಸ ಪಕ್ಷ ಕಟ್ಟಿರುತ್ತೆ. ನಾ ಅವಾಗ ಏನು ಹೇಳಿದೆ, ನಾ ಪಕ್ಷ ಕೊಟ್ಟೋದನ್ನು ಬಿ ಜೆ ಪಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದೆ. ನಾವಿಬ್ಬರು ಜಗಳ ಮತ್ತೆ ಎಂ ಬಿ ಪಾಲ್ರೆ ಸರ್ಕಾರ ಬರಬಾರ್ದು. ಅದಕ್ಕೆ ಸರಿ ಸರ್, ಥ್ಯಾಂಕ್ ಯು.